ಹಾಳಾದವ್ರು ಈ ಗಂಡಸ್ರನ್ನೇ ನಂಬಾರ್ದು. ಹೆಂಡ್ತಿಯರ್ ಮಾತಿನ ಇವ್ರಿಗೆ ಕಡೆಗಳ ಮಾತೆ ಹೆಚ್ಚು. ನೋಡ್ದ ಇನ್ನ ದುಡ್ಡು ತಂದು ಕೊಡ್ಲೇ ಇಲ್ಲ ನನ್ನ ಗಂಡ. ನನ್ಗೇನೆ ಕೆನ್ನಿಗೆ ಬಾರಿಸ್ಬಿಟ್ಟ ಆ ಶಿವು ಮುಂದೆ. ಎಷ್ಟು ಅವಮಾನ ಆಯ್ತು. ನಮ್ಗೆ ಅವಮಾನ ಮಾಡಿದವರಿಗೆ ನಾವು ವಾಪಸ್ ಅವಮಾನ ಮಾಡ್ಬೇಕು ಅಂದ್ರೆ ಈ ನನ್ನ ಗಂಡ ಅಂತಾರ ಬಂದು ತಡಿತಾರಲ್ಲ. ಏನ್ ಕರ್ಮನಪ್ಪ ನಮ್ದಂತನು. ಗೌರಿ ಗೌರಿ, ಯಾಕೋ ಬೇಜಾರಲ್ಲಿ ಯಾರನ್ನೋ ಬೈಕಂತ ಇದ್ದೀಯಾ? ಏನಾಯ್ತು? ನೇತ್ರ ಕಾಣಿಸ್ತಾ ಇಲ್ಲ, ಎಲ್ಗೋಗಿ ಅವಳೆ? ಅಯ್ಯೋ ಅವಳು ಅವ್ರ ಮನೆಗೆ ಅವ್ರ ಅಪ್ಪ ಏನೋ ಪೂಜೆ ಮಾಡ್ತಾರಂತೆ, ಏನೋ ಅರ್ಕೆ ತೀರಿಸ್ಬೇಕಂತೆ, ಅದಕ್ಕೆ ಊರಿಗೆ ಹೋಗವಳೆ. ನೆನ್ನೆ ಹೋಗವಳೆ, ಏನೋ ಬಂದಿಲ್ಲ. ಇವತ್ತೇನೋ ಬರ್ತಾಳೆ ಏನೋ ಸಾಯಂಕಾಲದಷ್ಟೊತ್ತಿಗೆ. ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಲು. ಇವತ್ತು ಬರ್ತಾಳೇನೋ. ಹೋಗ್ಲಿ ಅವಳೆ, ಯಾವಾಗನ ಬರ್ಲಿ ಬಿಡು. ನೀನ್ ಯಾಕೆ ಬೇಜಾರಾಗಿದ್ಯಾ? ಯಾರನ್ನ ಬೈಕೊಂಬತ್ತಿದ್ಯಾ? ಏನಾಯ್ತು? ಏನು ಯಾರ ಹತ್ರ ಜಗಳ ಮಾಡ್ಕೊಂಡ? ಹೆಂಗೆ ನಿಮ್ಮ ಅತ್ತೆ ಹತ್ರ ಜಗಳ ಮಾಡ್ಕೊಂಡ? ಅತ್ತೆ ಹತ್ರ ಅಲ್ಲ, ಗಂಡನ ಹತ್ರ. ನನ್ನ ಗಂಡಗೆ ನನಗಿಂತ ಬೇರೆಯವರೇ ಹೆಚ್ಚು ಅನ್ನಂಗೆ ಆಗೈತೆ. ಅಲ್ಲ, ನಮ್ಗೆ ಅವಮಾನ ಮಾಡಿರೋರ್ಗೆ ನಾವು ಸನ್ಮಾನ ಮಾಡೋಕ್ಕಾಗುತ್ತೇನಪ್ಪ? ನಾವು ಸಮಯ ಸಂದರ್ಭ ಬಂದಾಗ ಸರಿಯಾಗಿ ಸೇಡ್ ತೀರಿಸ್ಕೋಬೇಕು ತಾನೆ. ಹೇಳಿ ಸಾವಿತ್ರಕ್ಕ, ನೀನೇನೆ ನಿನಗೆ ಮನಸ್ನಾಗೆ ಅವ್ರ ಮೇಲೆ ಎಷ್ಟೊತ್ತಿಗೆ ಸಿಟ್ಟು ತೀರಿಸ್ಕೊಂತೀನೋ, ಸೇಡ್ ತೀರಿಸ್ಕೊಂತೀನೋ ಅಂತ ಆಸೆ ಇರುತ್ತೆ ತಾನೆ. ಆ ಸಮಯ ಸಂದರ್ಭ ಬಂದಾಗ ತೀರಿಸ್ಕೊಂಬಕ್ಕೆ ನೀನು ಪ್ರಯತ್ನ ಪಡ್ತೀಯೋ ಇಲ್ವೋ? ಹೌದು. ಅಯ್ಯೋ, ನಮ್ಗೆ ಯಾರಾದ್ರೂ ಅವಮಾನ ಮಾಡಿದೆ ನಾವು ಅವ್ರಿಗೆ ಅವಮಾನ ಮಾಡ್ಬೇಕು ಅಂತನ ಮನಸ್ನಾಗೆ ಕುದಿತಿರುತ್ತೆ. ನಾವು ಮನುಷ್ಯನೇ, ಉಪ್ಪು ಖಾರ ತಿನ್ನೋರೇನೆ. ನಮಗೂ ಸಿಟ್ಟು, ಕೋಪ, ತಾಪ ಎಲ್ಲ ಬರುತ್ತೆ. ಯಾಕೆ ಈಗ ಯಾರು ಏನ್ ಮಾಡಿದ್ರು ನಿನಗೆ? ಯಾರು ಅವಮಾನ ಮಾಡಿದೆ ಗೌರಿ? ಈಗ ಹೇಳು. ನನ್ನ ಹಳೆ ಗಂಡ ಶಿವು, ಆ ಜಿಲೇಬಿ ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು, ಮನೆಯಿಂದ ಆಚೆಗೆ ಹಾಕಿದ್ರು. ನಾನು ಎಷ್ಟು ಕಷ್ಟ ಅನುಭವಿಸ್ತೆ ಹೇಳು. ಅವಾಗ ಅವನು ಮದುವೆ ಮಾಡ್ಕೊಂಡು ಆ ಮನೆಗೆ ಇದ್ದು ನಿನಗೆ ಗೊತ್ತೈತೆ. ಹೌದು, ಏನಾಯ್ತು ಈಗ? ಅಂತದ್ ಏನೈತೆ ಈಗ? ಹಳೆ ಸುದ್ದಿ ಯಾಕೆ? ಅದೇ ನಾನು ಅವ್ರಿಗೆ ಅವಮಾನ ಮಾಡ್ಬೇಕು ಅಂತ ಕಾಯ್ತಿದ್ದೆ. ಆ ಸಂದರ್ಭ ಇವಾಗ ಬಂತು. ಆ ಜಿಲೇಬಿಗೆ ಆಪರೇಷನ್ ಮಾಡಿಸ್ಬೇಕು ಅಂತ ನನ್ನ ಗಂಡನ ಹತ್ರ ಆ ಶಿವು ದುಡ್ಡು ಇಸ್ಕೊಂಡಿದ್ದ. ಇದೇ ಸಮಯ ಅಂತ ಹೇಳಿ ಅವನು ದುಡ್ಡು ಕೊಡಕ್ ಬಂದಿದ್ದ. ಅವನಿಗೆ ಸರಿಯಾಗಿ ಮಾಡ್ಬೇಕು ಅಂತ ಬೈದೆ. ಸರಿಯಾಗಿ ದುಡ್ಡು ತಂದು ಕೊಡಕ್ಕಾಗಲೇ ಬಡ್ಡಿ ಅಸ್ಲು ಎಲ್ಲ ನಾ ತಂದು ಬಿಸಾಕು ಅಂತನ ಮಕ್ಕಳಿಗೆ ಸರಿಯಾಗಿ. ಆಯ್ತಲ್ಲ, ಅವನಿಗೂ ನೀನು ಅವಮಾನ ಮಾಡ್ದಂಗ ಆಯ್ತಲ್ಲ, ಮತ್ತೇನಾಯ್ತು? ಮತ್ತೆ ಆಗಿದೆ, ಪರವಾಗಿಲ್ಲ. ಅದೇ ಸಮಯಕ್ಕೆ ಬಂದು ನನ್ನ ಗಂಡ ಆ ಶಿವು ಮುಂದೆ ನನ್ನ ಕೆನ್ನೆಗೆನೆ ಬಾರಿಸ್ಬಿಟ್ಟ. ಅದಕ್ಕೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನನ್ಗೆ ಅದೇ ಚಿಂತೆ ಆಗೈತೆ. ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ, ಗೊತ್ತೇನೆ ಸಾವಿತ್ರಿ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನ್ನ ಗಂಡ ನೋಡು. ಅಲ್ಲ, ಇನ್ ನನ್ನ ಪರವಾಗಿರ್ಬೇಕಾನೆ. ದುಡ್ಡು ಕೊಡಬೇಡ ಅಂತ ಅವತ್ತು ತಂಗುನು ಬಿಡು, ಕೊಡ್ತಾರೆ ಅಂತ ಕೊಟ್ಟ. ಅಯ್ಯಪ್ಪ, ನಾನು ಇದೇ ಸಮಯ ಕೊಟ್ಟರು ಕೊಡ್ಲಿ ಬಿಡು. ಅವನಿಗೆ ಅವನ ಕೈಲಿ ದುಡ್ಡು ಕೊಡಕ್ ಆಗ್ದಾಗ ಸರಿಯಾಗಿ ಬಯ್ಯನ ಅಂತಾನ ಸುಮ್ಮನಾದೆ. ಅವಾಗ ಈಗ ದುಡ್ಡು ಕೊಡಕ್ ಆಗಿಲ್ವಲ್ಲ, ಅದಕ್ಕೆ ಸರಿಯಾಗಿ ಬಯ್ಯನ ಅಂತಿದ್ರೆ ನನ್ನ ಗಂಡನೇ ಅಡ್ಡ ಬರ್ತಾ ಇದ್ದಾನೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೌದಾ? ಹಂಗಾದ್ರೆ ನಾನು ಹೇಳ್ದಂಗೆ ಮಾಡು. ನೀನು ನಿನ್ ಗಂಡ ನೀನ್ ಹೇಳ್ದಂಗೆ ಕೇಳ್ತಾನೆ. ಏನ್ ಮಾಡ್ಲಿ? ಏನೂ ಇಲ್ಲ. ಈಗಲೇ ನೀನು ನಿನ್ ಗಂಡನ ಜೊತೆ ಜಗಳ ಮಾಡ್ಕೊಂಡು ನಾನು ಹೇಳ್ದಂಗೆ ಕೇಳಂಗಿದ್ರೆ ನಾನು ಇಲ್ಲಿರ್ತೀನಿ. ನೀನು ದುಡ್ಡು ಕೊಟ್ರೆ ಈಗಲೇ ಬಡ್ಡಿ ಅಸ್ಲು ಸಮೇತ ಅವನು ತಂದು ಕೊಡಬೇಕು. ತಂದು ಕೊಡ್ಲಿಲ್ಲ ಅಂದ್ರೆ ನಾನಿಲ್ಲಿರಲ್ಲ. ನಿನ್ಗೆ ಅವನೇ ಹೆಚ್ಚಾದ್ನ ಅವನ ಎದುರಿಗೆ ನನ್ನ ಯಾಕೆ ಕೊಡದೆ ಅಂತ ಹೇಳಿ ಪ್ರಶ್ನೆ ಮಾಡು. ಅವಮಾನ ಮಾಡಿದೆ ನೀನು ನನಗೆ ಅಂತ ಹೇಳಿ ಜಗಳ ಮಾಡಿ ತವ್ರ ಮನೆ ಬಿಡುವಲ್ಲ, ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಕೋ. ಒಂದು ಸ್ವಲ್ಪ ದಿನ, ಒಂದು ವಾರ ನಿನ್ ಗಂಡನ ಮನೆ ಬಿಟ್ಟು ಹೋಗು, ಹೇಳ್ತೀನಿ. ಅವಾಗ ನಿನ್ ಗಂಡಿಗೆ ಹೇಳದೆ ಕೇಳದೆ ನಿನ್ ಮೇಲೆ ಸಿಟ್ಟು ಕಡಿಮೆ ಆಗಿ ನಿನ್ನ ಹತ್ರ ಬಂದು ಕ್ಷಮೆ ಕೇಳ್ತಾನೆ. ನೀನ್ ಹೇಳ್ದಂಗೆ ಕೇಳ್ತಾನೆ. ನಿಮ್ಮ ಅತ್ತೆನೇನೆ ನಿನ್ ಗಂಡನ ಬೈದು ಬುದ್ಧಿ ಹೇಳಿ ಹೋಗು, ನಿನ್ ಹೆಂಡತಿ ಹತ್ರ ಕ್ಷಮೆ ಕೇಳಿ ಕರ್ಕೊಂಬರೋಗು ಅಂತ ಕಳಿಸ್ತಾಳೆ ನಿಮ್ಮ ಅತ್ತೆ. ಹಂಗಂತೀಯ? ಅಲ್ಲ, ತವ್ರ ಮನೆಗೆ ಹೋಗಿ ನಾನು ಹಿಂಗೆಲ್ಲ ಜಗಳ ಮಾಡ್ಕೊಂಡು ಗಂಡನ ಮನೆ ಬಿಟ್ಟು ಬಂದೆ ಅಂತಂದ್ರೆ ಅಲ್ಲಿ ನನಗೆ ಅವಮಾನ ಆಗಲ್ವಾ? ನಮ್ಮ ಅತ್ತಿಗೆ ಮೊದಲೇ ಸರಿ ಇಲ್ಲ. ಅವಳು ಆಡ್ಕೊಂತಾಳೆ. ಊರಾಗ ಏನಾರ ಗೊತ್ತಾದ್ರೆ ನಮ್ಮ ಅಣ್ಣ ಏನು ಬೈತಾನೆ. ನಮ್ಮಮ್ಮ ಏನೋ ಬಿಡು ಪರವಾಗಿಲ್ಲ, ನನ್ನ ಪರವಾಗಿ ಮಾತಾಡುತ್ತೆ ಅನ್ನು. ಆದರೆ ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆನೂ ಸರಿ ಇಲ್ಲ, ನನ್ನೇ ಬೈತಾರೆ. ನಿಂದೆ ತಪ್ಪು ಅಂತಾನೆ. ನಮ್ಮ ಅತ್ತಿಗೆ ಒಂದಿಷ್ಟು, ನಮ್ಮ ಅಣ್ಣಗೂ ನಮ್ಮ ಅತ್ತಿಗೆಗೂ ಆ ಜಿಲೇಬಿ ಕಂಡ್ರೆ ತುಂಬಾ ಪ್ರೀತಿ. ನಿನ್ಗೆ ಗೊತ್ತಲ್ಲ, ತಂಗಿ ನಾನಾಗಿದ್ರು ಒಡ ಹುಟ್ಟಿರೋಳು ಅವಳಾಗಿ ಅವಳ ಜಿಲೇಬಿ. ಅವಳಿಗೆ ದುಡ್ಡು ಕೊಟ್ಟವನೆ ಅಂದ್ರೆ ನೀನ್ ಯಾಕೆ ಹಂಗೆ ಕೇಳಕ್ ಹೋಗ್ತೀಯ? ನಿಧಾನ ಕೊಡ್ತಾರೆ ಬಿಡು ಅಂತಾನ ಹೇಳ್ತಾರೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಗಂಡಗೆ ಸರಿಯಾಗಿ ನಾನು ಏನು ಅಂತ ತೋರಿಸ್ಬೇಕು. ನನ್ಗೆ ಹೊಡೆದಿದ್ದು ತಪ್ಪಾಯ್ತು ಅಂತ ಅವ್ರಿಗೆ ಅರಿವಾಗ್ಬೇಕು. ಅದಕ್ಕೆ ಏನ್ ಮಾಡೋದು? ನಾನು ಹೇಳ್ದಂಗೆ ಮಾಡು. ನಿಮ್ಮ ಅಮ್ಮನ ಹತ್ರ ನಿಜ ಹೇಳು. ಹೋಗಿ ಹಿಂಗೆಲ್ಲನ ಆಯ್ತು, ಹಿಂಗೆ ಅವಮಾನ ಮಾಡ್ದ, ಕೆನ್ನೆಗೆ ಹೊಡೆದು ಹಿಂಗೆ, ಅದಕ್ಕೆ ಗಂಡನ ಮನೆ ಬಿಟ್ಟು ಬಂದೆ ಅಂತನ ನಿಮ್ಮ ಅಮ್ಮನ ಹತ್ರ ನಿಜ ಹೇಳು. ಬೇರೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಸ್ವಲ್ಪ ದಿನ ಇದ್ದೋಗೋಣ ಅಂತ ಬಂದೆ ಅಂತ ಹೇಳು ಅಷ್ಟೇನಿ. ನಿಮ್ಮ ಅಣ್ಣಗೂ ನಿಮ್ಮ ಅತ್ತಿಗೆಗೂ ಇರೋ ಸತ್ಯ ಹೇಳಕ್ ಹೋಗ್ಬೇಡ. ಆಮೇಲೆ ಒಂದು ವಾರದೊಳಗೆ ನಿನ್ ಗಂಡ ಬಂದು ನಿನ್ನ ಹತ್ರ ಕ್ಷಮೆ ಕೇಳಿ ಕರ್ಕೊಂಬರ್ತಾನೆ. ಅವಾಗ ನಿಮ್ಮ ಅಣ್ಣಗೂ ಅತ್ತಿಗೆಗೂ ಯಾವ ನಿಜನೂ ಗೊತ್ತಾಗಲ್ಲ. ಸುಮ್ಮನೆ ಬಂದಿದ್ಲು ಅಂತ ಅನ್ಕೊಂಡು ಸುಮ್ಮನಾಗ್ತಾರೆ. ಹೌದಾ? ನೀನು ಹೇಳೋದು ಸರಿಯಾಗಿ ಐತೆ. ಆದರೆ ಏನೋ ನನ್ನ ಗಂಡ ಬರಲಿಲ್ಲ ಅಂದರೆ
ಏ ಯಾಕೆ ಬರಲ್ಲ, ಬಂದೇ ಬರ್ತಾನೆ, ನೀನೇನು ಚಿಂತೆ ಮಾಡಬೇಡ. ಎಲ್ಲ ಗಂಡಸರು ಹಿಂಗೇನೆ, ಹೆಂಡತಿ ಒಂದ್ 2 ದಿವಸ ಮನೆಗೆ ಇರಲಿಲ್ಲ ಅಂದ್ರೆ ಅವ್ರಿಗೆ ಮನೆಗೆ ಬರಕ್ಕೆ ಮನ್ಸಾಗಲ್ಲ. ಅವಾಗ ಇದ್ದಿಗೆ ಹೇಳ್ದೆ ಕೇಳ್ದೇನೆ ತವ್ರ ಮನೆಗೆ ಬಂದು ಕರ್ಕೊಂಬರ್ತಾನೆ. ನಿನ್ ಗಂಡನೇನೆ, ಬಾ ನಾನು ತಪ್ಪಾಯ್ತು ಇನ್ಮೇಲೆ ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ಕರ್ಕೊಂಬರ್ತಾನೆ. ಹೋಗು, ಇವಾಗ್ಲೇನೆ ಹೊರಡು. ಸರಿ ಆಯ್ತು, ಹಂಗೆ ಮಾಡ್ತೀನಿ. ನನ್ನ ಗಂಡ ಬುದ್ಧಿ ಬರ್ಬೇಕಂದ್ರೆ ಈ ಸಾವಿತ್ರಿ ಹೇಳ್ದಂಗೆ ನಾನು ಗಂಡನ ಬಿಟ್ಟು ಹೋಗ್ಬೇಕು ತವ್ರ ಮನೆಗೆ. ಎಲ್ಗೋದ್ಲು ಈ ಗೌರಿ? ನನ್ನ ಮನೆಗೆ ಬಂದು ಎಷ್ಟೊತ್ತಾತು? 1/4 ಗಂಟೆ ಆಯ್ತು, ಓದಾಳು ಬರಲೇ ಇಲ್ವಲ್ಲ. ಓ ಗೌರಿ, ಬಂದ್ಯಾ? ಎಲ್ಗೋಗಿದ್ದೆ ಎಷ್ಟೊತ್ತಿನ ತಕನ? ಹೋಗಿ ಒಂದಿಟ್ಟು ಕಾಪಿ ಕಾಸ್ಕೊಬರಕ್ಕೆ ಹೋಗಿ, ಯಾಕನ ತಲೆನೋಯ್ತಾ ಆಯ್ತು ಒಂದಿಷ್ಟು. ಹೇ ಗೌರಿ, ನಿನ್ನೆ ಮಾತಾಡ್ತಾ ಇರೋದು, ಎಲ್ಗೋಗಿದ್ದೆ? ಏನು ಕತೆ? ಏನು ಮಾತಾಡ್ತಾ ಇಲ್ಲ, ಯಾಕೆ? ನಿಮ್ ಜೊತೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಯಾಕೆ, ಏನಾಯ್ತು? ನಾನೇನು ಮಾಡಿದೆ ಅಂತದ್ದ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ ನನ್ನೇನೆ. ಓಹೋ, ಏನು ಗೊತ್ತಿಲ್ವೇನೋ ಯಪ್ಪಗೆ. ಅಲ್ಲ, ಆ ಶಿವ ಮುಂದೆ ನನ್ನೇನೆ ಅವಮಾನ ಮಾಡಿ ಕೆನ್ನೆಗೆ ಬರಸ್ತಲ್ಲ, ಅವನ ಮುಂದೆ ನನಗೆ ಎಷ್ಟು ಅವಮಾನ ಆಯ್ತು. ಅದಕ್ಕೇನೆ. ಮತ್ತು ನೀನು ಹಂಗೆ ಮಾಡ್ಬೋದಾ? ಏನೋ ಕಷ್ಟ ಆಗಿದಾರಲ್ಲ, ಏನೋ ಇಸ್ಕೊಂಡಿದ್ದಾರೆ, ಇಸ್ಕೊಂಡ್ಮೇಲೆ ಒಂದು ಸ್ವಲ್ಪ ದಿನ ಅನುಸರಿಸಿ ನಾವು ಇಸ್ಕೋಬೇಕು ಸಾಲ ಕೊಟ್ಟ ಮೇಲೆ. ಹಿಂಗೆ ಜಬರ್ದಸ್ತ್ ಮಾಡಿ ಅವ್ರಿಗೆ ಬಾಯಿಗೆ ಬಂದಂಗೆ ಎಂಬುದಲ್ಲ ಕೊಟ್ಟಿದ್ದೀವಿ ಅಂದ ಮಾತ್ರಕ್ಕೆ. ಕೊಡ್ತಾನೆ ಹೇಳು, ಅವನೇನೇನು ತಿಂದು ಒತ್ಕೊಂಡು ಹೋಗಲ್ಲ ನಮ್ಮ ದುಡ್ಡೇನು. ನಾನೇ ಹೇಳಿದ್ದೀನಿ ನಿಧಾನಕ್ಕೆ, ನಿನ್ನ ಹತ್ರ ಯಾವಾಗಿರುತ್ತೆ ಅವಾಗ ಕೊಡಪ್ಪ, ಕಷ್ಟ ಆಗಿದೆಯಾ ನೀನು ಅಂತ ಹೇಳಿದ್ದೀನಿ. ಹಂಗಿದ್ಮೇಲೆ ನೀನು ಹಂಗೆ ಮಾತಾಡಿದ್ರೆ ನಾನು ಅಲ್ಲೇ ಇದ್ದೀನಿ, ನನಗೂ ಬೆಲೆ ಕೊಡ್ದಂಗೆ ನಾನು ಹೇಳಿರೋನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ನೀನು. ನನಗೆ ಸಿಟ್ಟು ಬರಂಗೆ ಮಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಅದಕ್ಕೆ ಒಂದು ಹೊಡೆದೆ, ಹೋಗ್ಲಿ ಬಿಡು. ಈಗ ಅದನ್ನೇ ಮನಸ್ಸಿನಾಗ ಇಕ್ಕೊಂಡು ನೀನು ಜಿತ್ ಸಾಧ್ಸಕ್ಕೆ ಹೋಗ್ಬೇಡ. ಹೋಗಿ ಕಾಪಿ ಕಾಸ್ಕೊಬರ್ಗೆ ಹೋಗಿ. ಇಲ್ಲ, ನಾನು ಕಾಪಿನೂ ಕಾಸಲ್ಲ, ಯಾತು ಕಾಸಲ್ಲ. ನೀನು ನನ್ನ ಜೊತೆಗೆ ಮಾತಾಡಬೇಡ. ನಾನು ಹೇಳ್ದಂಗೆ ಕೇಳೋವರೆಗೂ ನಾನು ನಿನ್ನ ಹತ್ರ ಮಾತಾಡಲ್ಲ ಅಂದರೆ ಮಾತಾಡಲ್ಲ. ಅಲ್ವೇ ಗೌರಿ, ಮಾತಾಡಲ್ಲ ಅಂದರೆ ಅಲ್ಲಿಗೆ ಇಷ್ಟು ಚಿಕ್ಕ ವಿಷಯಕ್ಕೆ ಮಾತಾಡಲ್ಲ ಅಂದರೆ ಒಂದೇ ಮನೇಲಿದ್ದು ಗಂಡ ಹೆಂಡತಿ ಮಾತಾಡ್ದಂಗಿದ್ರೆ ಅದಕ್ಕೆ ಏನೇ ಅರ್ಥ ಇರುತ್ತೆ? ನಿನ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಒಂದಿಟ್ಟು ಅರ್ಥ ಮಾಡ್ಕೊಂಡು ಮತ್ತೆ ಕಲ್ತ್ಕ, ನಾನು ಯಾಕೆ ಹೇಳ್ತೀನಿ ಅಂತಾನೆ. ಹೋಗು. ಅವ್ರೇನೋ ನಿನಗೆ ಅವಮಾನ ಮಾಡಿದ್ರು ಅಂತೇಳಿ ನೀನು ಇವಾಗ ಅವ್ರನ್ನ ಅಂದರೆ ಸರಿಯಾಗುತ್ತೆ. ಏನೋ ನಮ್ಮ ಅಮ್ಮಯ್ಯಗೆ ಸೆನಕಿಲ್ದಿದ್ದಾಗ ನೋಡ್ಕೊಂಡಿತ್ತಲ್ಲ ಜಿಲೇಬಿ, ಅದಕ್ಕೋಸ್ಕರ ನಾನು ದುಡ್ಡು ಕೊಟ್ಟಿದ್ದು ಅಷ್ಟೇನೆ. ನಮ್ಮ ಕಷ್ಟಕ್ಕೆ ಆಗ್ತಾರಲ್ವೇ, ನಾವು ಒಬ್ರಿಗೆ ಆಗಬೇಕು ಅಂತಾನೆ. ಇದ್ದಾಗ ಕೊಡಬೇಕು, ಇಲ್ದಿದ್ರೆ ಯಾಕೆ ಕೊಡೋಕ್ಕಾಗುತ್ತೆ? ಹೋಗು. ಅದೆಲ್ಲ ಗೊತ್ತಿಲ್ಲ. ಈಗ ಹೋಗಿ ಆ ಅಪ್ಪನ ಹತ್ರ ಬಡ್ಡಿ ದುಡ್ಡು ಅಸಲು ಎಲ್ಲ ಇಸ್ಕೊಂಬ. ಇಸ್ಕೊಂಬಂದು ಕೊಟ್ರೆ ನನ್ನ ಕೈ ಕೊಟ್ಟೆ ನಾನು ನಿನ್ನ ಹತ್ರ ಮಾತಾಡ್ತೀನಿ, ನೀನು ಹೇಳಿದ್ ಮಾಡಿರ್ತೀನಿ. ಇಲ್ದಿದ್ರೆ ನಾನೇನೇನು ಸುಮ್ಮನಿರಲ್ಲ. ಗೌರಿ, ಹಿಂಗೆಲ್ಲ ಮಾತಾಡೋದು ತಪ್ಪು. ಈಗಲೇ ಹೋಗಿ ಎದೆ ಮೇಲೆ ಕಾಲಿಕೊಂಡು ಕುತ್ಕೊಂಬಕ್ಕಾಗುತ್ತೆ? ದುಡ್ಡು ಕೊಡ್ರಿ ಅಂತಾನ ಸ್ವಲ್ಪ ದಿನ ಹೋಗ್ಲಿ, ಕೊಡ್ತಾರೆ ಬಿಡು. ನೀನು ಯಾಕೆ ಹಂಗಾಡ್ತಾ ಇದ್ಯಾ? ಹೋಗೋ. ಇಷ್ಟಕ್ಕೂ ಅದೇನೇನು ನಿನ್ನ ದುಡ್ಡಲ್ಲ, ನಾನು ದುಡ್ದಿರೋ ದುಡ್ಡು. ಹೌದೌದು, ನೀವು ದುಡ್ದಿರೋ ದುಡ್ಡು, ಅದಕ್ಕೆ ಕೊಟ್ಬಿಟ್ರಿ. ನೀವು ಬೇರೆ ಹಂಗಾರೆ ನಾನು ಬೇರೆ. ಮನೆ ಅಂದಮೇಲೆ ಗಂಡ ಹೆಂಡತಿ ಅಂದಮೇಲೆ ಬೇರೆ ಬೇರೆನಾ? ನಾನು ದುಡ್ದಿರೋದ ನಿಮಗೆ ಕೊಡಲ್ವಾ ಯಾತ್ಕೊನು ದುಡ್ಡ? ಆಯ್ತು, ನೀವು ದುಡ್ದಿರೋದು ನಿಮ್ಮ ಮನೆ, ನಿಮ್ಮ ದುಡ್ಡು ಹೆಂಗಾದ್ರೂ ಮಾಡ್ಕೊಳ್ರಿ, ನನಗೇನಂತೆ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯೇ? ಏನೇ ಮಾತಾಡ್ತಾ ಇದ್ಯಾ? ಸುಮ್ಮನ ನಡಿ. ಹಿಂಗೆಲ್ಲ ಮಾತಾಡೋದ್ರಿಂದ ಜಗಳ ಆಗುತ್ತೆ ಹೊರತು ಪರಿಹಾರ ಸಿಗಲ್ಲ. ಕೊಡ್ತಾರೆ ದುಡ್ಡೇನು ಎತ್ಲಾಗೂ ಹೋಗಲ್ಲ. ನಮ್ಮ ದುಡ್ಡು ತಿಂದೇನು ಅವ್ರೇನೇನು ಸತ್ತೋಗಲ್ಲ. ಕೊಟ್ಟೆ ಹೋಗ್ತಾರೆ. ಅವರು ನಿಯತ್ತಾಗಿರೋ ಮನುಷ್ಯನೇ, ಏನೋ ತಿಂದು ತೇಗ ಅಂತಾರಲ್ಲ, ಅಂಥವ್ರಾಗಿದ್ರೆ ನಾನು ದುಡ್ಡು ಕೊಡ್ತಾನೂ ಇರಲಿಲ್ಲ. ಒಳ್ಳೆಯವ್ರಾಗತ್ತೆ ಕೊಟ್ಟಿರೋದು. ಒಳ್ಳೆಯವರು ಒಳ್ಳೆಯವ್ರಂತ ಒಳ್ಳೆಯವರು. ಅವರೆಂತ ಒಳ್ಳೆಯವರು, ಮನೆಯಾಳ್ರು ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ. ಅದೆಲ್ಲನ ಗೊತ್ತಿದ್ದು ನೀನು ಅವ್ರಿಗೆ ಸಹಾಯ ಮಾಡಿದೆ. ಈಗ ನೋಡಿರಿ, ನಾನು ಅವ್ರಿಗೆ ಸರಿಯಾಗಿ ಬೈತಿದ್ದೆ, ನೀನು ನನ್ನ ಕೆನ್ನೆಗೆ ಒದಿತಿ ಅವ್ರೆದ್ರಿಗೆ. ಅವ್ರು ಎಷ್ಟು ಆಡ್ಕೊಂಬಲ್ಲ ನನ್ನ, ಹೋಗಿ ಅವ್ರ ಮನೆಯಾಗೆ. ನೋಡು ಗೌರಿ, ಮಾತಿಗೆ ಮಾತು ಬೆಳೆದ್ರೆ ಸುಮ್ಮನೆ ಜಗಳ ಆಗುತ್ತೆ. ಆಮೇಲೆ ನನಗೆ ಸಿಟ್ಟು ಬಂದು ಒದ್ಯನ ಅನ್ಸುತ್ತೆ. ಅದಕ್ಕೆ ಮಾತಾಡಬೇಡ, ನಡಿ ಸುಮ್ಮನೆ ಒಳಿಕೆ. ಅದೆಲ್ಲ ಬೇಕಾಗಿಲ್ಲ. ಈಗ ದುಡ್ಡು ಇಸ್ಕೊಬತ್ತಿರೋ ಇಲ್ವೋ ಅಷ್ಟು ಹೇಳ್ರಿ. ನೀವು ಇಸ್ಕೊಬರಲ್ಲ ಅಂದರೆ ಇಸ್ಕೊಂಬರೋವರೆಗೂ ನಾನು ಈ ಮನೆಗೆ ಇರಲ್ಲ, ಅಷ್ಟೇನೆ. ಏನೇ ಆಗೈತೆ? ಈ ಮನೆಗಿರಲ್ಲ ಅಂದರೆ ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ ಅಂತ? ಎಲ್ಲಿಗೋ ಹೋಗ್ತೀನಿ. ನಿಮ್ಗೆ ಯಾಕೆ ಅದೆಲ್ಲನ? ಹೋಗ್ತೀನಿ ಬಿಡ್ರಿ. ಈಗ ನಾನು ಹೇಳ್ದಂಗೆ ಕೇಳೋವರೆಗೂ ನಾನು ಬರಲ್ಲ, ಅಷ್ಟೇನೆ. ಏನೋ ನಾನು ಚೆನ್ನಾಗಿ ನೋಡ್ಕೊಂತೀರಾ ಅಂತನ ಮದುವೆ ಆದರೆ ಹಿಂಗ ಮಾಡೋದು ನೀವು? ಇನ್ನೊಬ್ರ ಎದುರಿಗೆ ಹೆಂಡತಿಗೆ ಹೊಡಿತಾರ ಯಾರಾದ್ರೂ? ನೀನು ಮಾಡಿದ್ದು ತಪ್ಪಾನೆ. ಇನ್ನೊಬ್ರ ಎದುರಿಗೆ ಗಂಡಗೆ ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ರೆ ಇನ್ನೇನಾಗುತ್ತೆ ಹೇಳು? ಗಂಡನಾದವನಿಗೆ ಸಿಟ್ಟು ಬರುತ್ತೆ, ಹೊಡಿತಾನೆ. ಬಿಡು, ಈಗ ಅದನ್ನೇ ಮನಸ್ಸಿನಾಗ ಇಕ್ಕೊಂಡು ಜಗಳ ತೆಗಿಬೇಡ. ಇಲ್ಲ, ನಾನು ಈ ಮನೆಗೆ ಇರಲ್ಲ, ಹೋಗ್ತೀನಿ ನಾನು. ನೀವು ನನ್ನ ಮಾತು ಕೇಳೋವರೆಗೂ ನಾನಂತೂ ಈ ಮನೆಗೆ ಬರಲ್ಲ ತಿರ್ಗಾನ. ಏನಾಗಿತ್ತು ಇವಳಿಗೆ? ಯಾಕೆ ಹಿಂಗೆ ಆಡ್ತಾಳೆ? ಅಯ್ಯೋ ಥೂ, ಏನೋ ಒಳ್ಳೆಯವಳು ಅಂತಾನ ನಾನು ಕೈ ಹಿಡ್ದು ಮದುವೆ ಆದೆ. ಬಿಡತ್ಲಾಗೆ ಒಂದು ಸಂಸಾರ ಅಂತ ಆಗುತ್ತೆ. ನನಗೂ ಒಬ್ಳು ಜೊತೆಗೆ ಆತಿ ಬೇಕು, ಸಾಯತಕ್ಕ ಒಂಟಿಯಾಗಿರೋಕ್ಕಾಗಲ್ಲ. ನಾವು ಅಮ್ಮನ ನೋಡ್ಕೊಂಬರೋಬ್ರು ಬೇಕು ಅಂತೇಳಿ ಮದುವೆ ಆದರೆ ಇವಳು ನೋಡಿರೆ ಯಾರ್ದೋ ವಿಷಯಕ್ಕೆ ಹಿಂಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತಾಳಲ್ಲ. ಅಯ್ಯೋ, ಏನು ಬಂದಿರೋದು ಇವಳಿಗೆ?
ಗೌರಿ ಯಾಕೆ ಇಂಥ ನಿರ್ಧಾರ ಮಾಡಬೇಡ್ವೆ? ನಡಿಯೇ ಬ್ಯಾಗ್ ತಗೊಂಡು ಒಳಗೆ ನಡಿಯೇ. ಇದು ಒಳ್ಳೇದಲ್ಲ ಕಣಿ. ಗಂಡ ಹೆಂಡತಿ ಜಗಳ ಇದ್ದಿದ್ದೇನೆ ಹಂಗಂತೇಳಿ ಮನೆ ಬಿಟ್ಟು ಹೋಗ್ತಾರೆ ಯಾರಾದ್ರೂ? ಯಾರನ್ನ ಏನಂತಾರೆ? ನಡಿ ಸುಮ್ಮನೆ. ಅದೆಲ್ಲ ಇಲ್ಲ, ಇದನ್ನ ಮಾತ್ರ ಹೇಳ್ತೀರಾ. ಆದ್ರೆ ನಾನು ಹೇಳ್ದಂಗೆ ಕೇಳ್ರಿ ಅಂತಂದ್ರೆ ಆಗಲ್ಲ ಅಲ್ವೇ? ನಿನಗೆ ನನಗಿನ್ನ ಅವರೇ ಮುಖ್ಯ. ಆ ಶಿವು ಆ ಜಿಲೇಬಿ. ಹೋಗು, ಅವ್ರಿಗೆ ದುಡ್ದಿದ್ದೆಲ್ಲ ಅವ್ರಿಗೆ ಕೊಡ್ಕೊಂಡು ಅವ್ರ ತಗೆ ಇರು. ನಿನ್ಗೆ ಹೆಂಡತಿ ಮನೆ ಮಕ್ಕಳು ಸಂಸಾರ ಎಲ್ಲ ಯಾಕೆ ಬೇಕು? ಹೋಗ್ತೀನಿ ನಾನು. ಗೌರಿ ನಿಂತ್ಕೊಳ್ಳೆ. ಇಂಥ ದಡ್ರಿಗೆ ಯಾರು ಬುದ್ಧಿ ಹೇಳಕ್ಕಾಗಲ್ಲ. ಹೋಗು. ಎಷ್ಟು ದಿನ ಅಂತೇಳಿ ಮನೆ ಬಿಟ್ಟು ಹೋಗ್ತೀಯ? ಬರಲೇಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.